ಇವತ್ತು ಇಡೀ ದೇಶದ ಗಮನ ಸಂಸತ್ತಿನ ಕಡೆಗೆ, ಪಾರ್ಲಿಮೆಂಟ್ನ ಕಡೆಗೆ ತಿರುಗಿದೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ದೇಶದ ಯುವ ಸಮೂಹ ನಡೆಸ್ತಾ ಇರುವ ನಿರಂತರ ಹೋರಾಟ ಮತ್ತು ಇವರ ಆಕ್ರೋಶದ ಧ್ವನಿ ಕೊನೆಗೂ ಇವತ್ತು ಪಾರ್ಲಿಮೆಂಟ್ ಮೆಟ್ಟಿಲೇರಿದೆ. ಇದರ ಬೆನ್ನಲ್ಲೇ ಸಂಸತ್ತಿನಲ್ಲಿ ಇವತ್ತು ಯುವಕರ ಭವಿಷ್ಯ, ಉದ್ಯೋಗ ಮತ್ತು ಇವರ ಬೇಡಿಕೆಗಳ ಕುರಿತು ಅತ್ಯಂತ ದೊಡ್ಡ ಮಟ್ಟದ ಚರ್ಚೆ ಮತ್ತು ವಾಗ್ವಾದಗಳು ಶುರುವಾಗಿವೆ. ಪ್ರತಿಪಕ್ಷಗಳು ಸರ್ಕಾರದ ವಿರುದ್ಧ ಯಾವ ರೀತಿ ವಾಗ್ದಾಳಿಯನ್ನ ನಡೆಸ್ತಾ ಇವೆ, ಯುವಕರ ಈ ಹೋರಾಟಕ್ಕೆ ಸರ್ಕಾರ ನೀಡ್ತಾ ಇರುವ ಪ್ರತಿಕ್ರಿಯೆ ಏನು ಮತ್ತು ದೇಶದ ಭವಿಷ್ಯವನ್ನ ನಿರ್ಧರಿಸುವ ಈ ಗಂಭೀರ ಚರ್ಚೆಯಲ್ಲಿ ಏನೆಲ್ಲ ಪ್ರಮುಖ ಬೆಳವಣಿಗೆಗಳು ನಡೆದಿವೆ, ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಭಾರತದ ರಾಜಕೀಯ ಮತ್ತು ಶೈಕ್ಷಣಿಕ ಇತಿಹಾಸದಲ್ಲಿ ಅಭೂತಪೂರ್ವ ಎನ್ನಬಹುದಾದ ಯುವ ಹೋರಾಟದ ಪ್ರತಿಧ್ವನಿಗಳು ಕೊನೆಗೂ ಪ್ರಜಾಪ್ರಭುತ್ವದ ಅತ್ಯುನ್ನತ ವೇದಿಕೆಯಾದ ಸಂಸತ್ತಿನಲ್ಲಿ ಜುಲೈ 20ರಂದು ಅಂದ್ರೆ ಇವತ್ತು ಬಲವಾಗಿ ಕೇಳಿಬಂದ್ವು. ದೆಹಲಿಯ ಜಂತರ್ ಮಂತರ್ನಲ್ಲಿ ಕಳೆದ ಹಲವು ವಾರಗಳಿಂದ ದೇಶದ ಯುವ ಸಮೂಹವು ನಡೆಸ್ತಾ ಇರುವ ಹೋರಾಟವು ಸಂಸತ್ತಿನ ಮುಂಗಾರು ಅಧಿವೇಶನದ ಮೊದಲ ದಿನವೇ ಉಭಯ ಪಕ್ಷಗಳಿಗೆ ಭಾರಿ ಸಂಘರ್ಷ ಮತ್ತು ವ್ಯಾಪಕ ಚರ್ಚೆಗೆ ಕಾರಣವಾಯಿತು. ಸ್ನೇಹಿತರೆ, ಮುಂಗಾರು ಅಧಿವೇಶನವು ಜುಲೈ 20ರಂದು ಶುರುವಾಗುತ್ತಿದ್ದಂತೆಯೇ ವಿರೋಧ ಪಕ್ಷಗಳು ಜಂತರ್ ಮಂತರ್ ಹೋರಾಟ ಮತ್ತು ವಿದ್ಯಾರ್ಥಿಗಳ ಮೇಲಿನ ಪೊಲೀಸ್ ದೌರ್ಜನ್ಯದ ವಿಷಯವನ್ನ ಮುಂದಿಟ್ಟುಕೊಂಡು ತೀವ್ರ ಪ್ರತಿಭಟನೆಯನ್ನ ನಡೆಸಿದ್ವು. ಸ್ನೇಹಿತರೆ, ರಾಜ್ಯಸಭೆಯಲ್ಲಿ ಕಲಾಪಗಳು ಆರಂಭವಾದ ತಕ್ಷಣವೇ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ಜಂತರ್ ಮಂತರ್ನಲ್ಲಿ ನೆರೆದಿರುವಂತಹ ಲಕ್ಷಾಂತರ ಯುವಕರ ಮತ್ತು ವಿದ್ಯಾರ್ಥಿಗಳ ಹಿತಾಸಕ್ತಿಯ ರಕ್ಷಿಸುವಂತೆ ಒತ್ತಾಯಿಸಿದ್ರು. ರಾಜ್ಯಸಭೆಯ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರ ಗಮನವನ್ನ ಸೆಳೆದ ಖರ್ಗೆ ಅವರು ಜಂತರ್ ಮಂತರ್ನಲ್ಲಿ ಶಾಂತಿಯುತವಾಗಿ ಪ್ರತಿಭಟನೆ ನಡೆಸ್ತಾ ಇದ್ದ ಲಕ್ಷಾಂತರ ವಿದ್ಯಾರ್ಥಿಗಳ ಮೇಲೆ ಲಾಠಿ ಪ್ರಹಾರ ನಡೆಸುತ್ತಿದ್ದಾರೆ ಎಂದು ಆರೋಪಿಸಿದರು. ಯುವ ಜನತೆಯ ಧ್ವನಿಯನ್ನ ಹತ್ತಿಕ್ಕಲು ಮತ್ತು ಅವರ ಆಕ್ರೋಶವನ್ನ ಬಲವಂತವಾಗಿ ಹತ್ತಿಕ್ಕಲು ಸರ್ಕಾರವು ಪೊಲೀಸ್ ಶಕ್ತಿಯನ್ನ ಬಳಸಿಕೊಳ್ತಾ ಇದೆ ಎಂದು ಇವರು ಕಟುವಾಗಿ ಟೀಕಿಸಿದ್ರು. ಲಕ್ಷಾಂತರ ಮಕ್ಕಳ ಭವಿಷ್ಯದೊಂದಿಗೆ ಆಟವಾಡ್ತಾ ಇರುವ ಪರೀಕ್ಷಾ ಮಾಫಿಯಾವನ್ನ ನಿಯಂತ್ರಿಸುವಲ್ಲಿ ವಿಫಲವಾಗಿರುವ ಶಿಕ್ಷಣ ಸಚಿವರು ತಕ್ಷಣವೇ ತಮ್ಮ ಸ್ಥಾನದಿಂದ ಕೆಳಗಿಳಿಬೇಕು ಎಂದು ಇವರು ಪ್ರತಿಪಾದಿಸಿದರು. ವಿರೋಧ ಪಕ್ಷಗಳ ಈ ಆಕ್ರೋಶದ ನಡುವೆಯೇ ಸದನದಲ್ಲಿ ತೀವ್ರ ಗದ್ದಲ ಉಂಟಾಯಿತು. ಆಡಳಿತ ಪಕ್ಷದ ಸದಸ್ಯರು ಸರ್ಕಾರದ ಈ ಕೆಟ್ಟ ನಿಲುವನ್ನ ಸಮರ್ಥಿಸಿಕೊಳ್ಳಲು ಯತ್ನಿಸಿದಾಗ ಸಂಘರ್ಷವು ತೀವ್ರಗೊಳಿತು. ಸಭಾಪತಿಗಳು ಸದನದ ಕಲಾಪವನ್ನ ಮೊದಲು ಮಧ್ಯಾಹ್ನ 12 ಗಂಟೆವರೆಗೆ ಮತ್ತು ನಂತರ 12:30ರವರೆಗೆ ಮುಂದೂಡಬೇಕಾಯಿತು. ಸ್ನೇಹಿತರೆ, ಲೋಕಸಭೆಯಲ್ಲಿ ಕಲಾಪವು ಸಂತಾಪ ಸೂಚನೆಗಳೊಂದಿಗೆ ಆರಂಭವಾಯಿತು. ಆದರೆ ಸಂತಾಪ ನಿರ್ಣಯಗಳು ಮುಗಿತಾ ಇದ್ದಂತೆಯೇ ಇಡೀ ವಿರೋಧ ಪಕ್ಷದ ಸಂಸದರು ನೀಟ್ ಪರೀಕ್ಷಾ ಕ್ರಮ ಹಾಗೂ ಜಂತರ್ ಮಂತರ್ನಲ್ಲಿ ದೇಶದಾದ್ಯಂತ ಯುವಜನರು ನಡೆಸ್ತಾ ಇರುವ ಆಂದೋಲನದ ಕುರಿತು ತಕ್ಷಣವೇ ಚರ್ಚೆ ನಡೆಸಬೇಕು ಎಂದು ಒತ್ತಾಯಿಸಿ ಘೋಷಣೆಗಳನ್ನ ಕೂಗಲಾರಂಭಿಸಿದರು. ಕಾಂಗ್ರೆಸ್ ಸಂಸದ ಕೆಸಿ ವೇಣುಗೋಪಾಲ್ ಅವರು ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿ ಅಂದ್ರೆ ಶ್ರೀರಾಮ ಮಂದಿರದಲ್ಲಿ ನಡೆದಂತಹ ಕಳ್ಳತನದ ಬಗ್ಗೆ ಚರ್ಚಿಸಲು ಕಲಾಪವನ್ನ ಮುಂದೂಡಿಕೆ ಪ್ರಸ್ತಾಪವನ್ನ ಸಲ್ಲಿಸಿದ್ರು. ಇದೇ ವೇಳೆ ಸಂಸದ ಮನೀಶ್ ತಿವಾರಿ ಅವರು ಹೊಸ ಪಕ್ಷಾಂತರ ನಿರೋಧಕ ಕಾಯ್ದೆಯ ತಿದ್ದುಪಡಿಯ ಕುರಿತು ಚರ್ಚಿಸಲು ಮತ್ತೊಂದು ಕಲಾಪ ಮುಂದೂಡಿಕೆ ನೋಟಿಸ್ ಅನ್ನ ನೀಡಿದರು. ಸ್ಪೀಕರ್ ಓಂ ಬಿರ್ಲಾ ಅವರು ದೇಶದ ಹಿತದೃಷ್ಟಿಯಿಂದ ಕಲಾಪವನ್ನ ನಡೆಸಲು ಸಹಕರಿಸುವಂತೆ ಮತ್ತು ಪ್ರಶ್ನೋತ್ತರ ವೇಳೆಗೆ ಅವಕಾಶ ನೀಡುವಂತೆ ಸಂಸದರಲ್ಲಿ ಪದೇ ಪದೇ ಮನವಿಯನ್ನ ಮಾಡಿದ್ರು. ಆದರೆ ಘೋಷಣೆಗಳು ಮತ್ತು ಗದ್ದಲ ನಿಲ್ಲದ ಕಾರಣ ಲೋಕಸಭೆಯ ಕಲಾಪವನ್ನು ಸಹ ಪದೇ ಪದೇ ಮುಂದೂಡಲಾಯಿತು. ಸ್ನೇಹಿತರೆ, ಸಂಸತ್ತಿನ ಕಲಾಪಗಳು ಆರಂಭವಾಗುವ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂಸತ್ ಭವನದ ಹೊರಗೆ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡುವಾಗ ಭಾರತದ ಖಾಸಗಿ ಬಾಹ್ಯಾಕಾಶ ಸ್ಟಾರ್ಟ್ಅಪ್ ಸಂಸ್ಥೆಯಾದ ಸ್ಕೈರೂಟ್ ಏರೋಸ್ಪೇಸ್ ಅಭಿವೃದ್ಧಿಪಡಿಸಿದ ವಿಕ್ರಮ್-1 ರಾಕೆಟ್ನ ಯಶಸ್ವಿ ಉಡಾವಣೆಯನ್ನ ಶ್ಲಾಘಿಸಿದ್ರು. ಇದು ಭಾರತೀಯ ಯುವಕರ ಅಗಾಧ ಪ್ರತಿಭೆಗೆ ಸಾಕ್ಷಿಯಾಗಿದೆ ಎಂದರು. ಇದೇ ವೇಳೆ ಇವರು ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರ ಹೆಸರನ್ನ ಉಲ್ಲೇಖಿಸದೆ ಪರೋಕ್ಷ ವಾಗ್ದಾಳಿಯನ್ನ ನಡೆಸಿದ್ರು. 28 ವರ್ಷದ ಯುವಕರ ಆಕಾಂಕ್ಷೆಗಳು ಗಗನದೆತ್ತರಕ್ಕೆ ಜಿಗುತ್ತಿರುವಾಗ 56 ವರ್ಷದ ಪ್ರಾಯದ ಕೆಲವು ನಾಯಕರು ಇನ್ನು ಹಳೆಯ ಚಿಂತನೆಗಳಲ್ಲೇ ಮುಳುಗಿದ್ದಾರೆ ಎಂದು ಟೀಕಿಸಿದರು. ಆದರೆ ಸಂಸತ್ ಭವನದಿಂದ ಕೆಲವು ಅಂತರದಲ್ಲಿ ದೇಶದ ಪ್ರಸ್ತುತ ಪರೀಕ್ಷಾ ವ್ಯವಸ್ಥೆಯ ಭ್ರಷ್ಟಾಚಾರವನ್ನ ವಿರೋಧಿಸಿ ಲಕ್ಷಾಂತರ ಯುವಜನರು ನಡೆಸ್ತಾ ಇರುವ ಹೋರಾಟದ ಕುರಿತು ಪ್ರಧಾನಿಯವರು ಯಾವುದೇ ಪ್ರಸ್ತಾಪ ಅಥವಾ ಹೇಳಿಕೆಗಳನ್ನ ನೀಡದೇ ಇರುವುದು ದೇಶದಾದ್ಯಂತ ತೀವ್ರ ಆಕ್ರೋಶಕ್ಕೆ ಕಾರಣವಾಯಿತು. ಬಿಜೆಪಿಯನ್ನ ಹೊರತುಪಡಿಸಿ ಬಹುತೇಕ ಎಲ್ಲಾ ಪಕ್ಷದ ನಾಯಕರುಗಳು ಇದನ್ನ ಕಟುವಾಗಿ ಖಂಡಿಸಿದ್ರು.
ದೇಶದ ಭವಿಷ್ಯವಾಗಿರುವ ಯುವಜನರು ರಸ್ತೆಯಲ್ಲಿ ಕಣ್ಣೀರು ಹಾಕ್ತಿರುವಾಗ ಸರ್ಕಾರವು ಅವರ ನೋವನ್ನ ಆಲಿಸದೆ ಕೇವಲ ಪ್ರಚಾರ ಕಾರ್ಯಕ್ರಮಗಳಲ್ಲಿ ಮುಳುಗಿದೆ ಎಂದು ಇವರು ಆರೋಪಿಸಿದರು. ಸ್ನೇಹಿತರೆ, ಜೂನ್ 6ರಂದು ದೆಹಲಿಯ ಜಂತರ್ ಮಂತರ್ನಲ್ಲಿ ಆರಂಭವಾದ ಈ ಬೌದ್ಧಿಕ ಪ್ರತಿಭಟನೆಯು ಕೇವಲ ಶೈಕ್ಷಣಿಕ ಸುಧಾರಣೆಗಳಿಗೆ ಸೀಮಿತವಾಗಿರದೆ ದೊಡ್ಡ ಯುವ ಕ್ರಾಂತಿಯಾಗಿ ಮಾರ್ಪಟ್ಟಿದೆ. ಪ್ರತಿಭಟನಾಕಾರರ ಅಂದ್ರೆ ವಿದ್ಯಾರ್ಥಿಗಳ ಯುವ ಸಮುದಾಯದ ಮುಖ್ಯ ಬೇಡಿಕೆಗಳನ್ನು ಮತ್ತು ಅವುಗಳ ಪ್ರಸ್ತುತ ಸ್ಥಿತಿಗಳನ್ನ ಗಮನಿಸ್ತಾ ಹೋದ್ರೆ, ಮೊದಲನೇದಾಗಿ ಕೇಂದ್ರನ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಸಾದ್ ರಾಜೀನಾಮೆ. ಸರ್ಕಾರವು ಈ ಬೇಡಿಕೆಯನ್ನ ಮುಲಾಜಿಲ್ಲದೆ ಸಂಪೂರ್ಣವಾಗಿ ತಿರಸ್ಕರಿಸಿದೆ. ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಿಸೋದಿಲ್ಲ ಅಂತ ಹೇಳ್ತಾ ಇದೆ. ಶಿಕ್ಷಣ ಸಚಿವರು ಈ ಹೋರಾಟಗಾರರನ್ನ ದೇಶ ವಿರೋಧಿಗಳು ಎಂದು ಕರೆದಿದ್ದಾರೆ. ಇನ್ನು ಪೇಪರ್ ಲೀಕ್ ಸಂತ್ರಸ್ತರಿಗೆ ಪರಿಹಾರ, ಪರೀಕ್ಷೆ ರದ್ದತಿ ಮತ್ತು ವಿಳಂಬದಿಂದ ತೊಂದರೆಗೆ ಒಳಗಾದ ವಿದ್ಯಾರ್ಥಿಗಳಿಗೆ ತಲಾ 10,000 ಪರಿಹಾರ ನೀಡಲು ಪರೀಕ್ಷಾ ಪ್ರಣಾಳಿಕೆಯ ಮೂಲಕ ಒತ್ತಾಯಿಸಲಾಗಿದೆ. ಇನ್ನು ಈ ಪರೀಕ್ಷೆಯಿಂದಾಗಿ ಜೀವವನ್ನ ಕಳೆದುಕೊಂಡ ವಿದ್ಯಾರ್ಥಿಗಳ ಕುಟುಂಬಗಳಿಗೆ ನ್ಯಾಯ, ಈ ಪರೀಕ್ಷಾ ಅಕ್ರಮಗಳ ಒತ್ತಡಕ್ಕೆ ಬಲಿಯಾದ ವಿದ್ಯಾರ್ಥಿಗಳ ಸಾವಿಗೆ ಕಾರಣರಾದ ಅಧಿಕಾರಿಗಳ ವಿರುದ್ಧ ಸರಿಯಾದ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಆಗ್ರಹಿಸಲಾಗ್ತಾ ಇದೆ. ಇನ್ನು ಸೋನಂ ವಾಂಗ್ಚುಕ್ ಅವರ ಬಿಡುಗಡೆ. ಸೋನಂ ವಾಂಗ್ಚುಕ್ ಅವರನ್ನ ಬಲವಂತವಾಗಿ ಆಸ್ಪತ್ರೆಯಲ್ಲಿ ಇರಿಸಲಾಗಿದೆ. ಒಂದು ರೀತಿಯಲ್ಲಿ ಪ್ರತಿಭಟನೆಯಿಂದ ದೂರವಿಡಲು ಇವರನ್ನ ಅಕ್ರಮವಾಗಿ ಬಂಧಿಸಲಾಗಿದೆ ಅಂತಾನೆ ಹೇಳ್ಬೋದು. ಇನ್ನು ಸ್ನೇಹಿತರೆ, ಈ ಕಚ್ಚಡ ದರಿದ್ರ ಮೋದಿ ಸರ್ಕಾರವನ್ನ ಕಿತ್ತು ಬಿಸಾಡುವುದಕ್ಕೆ ಜುಲೈ 20ರ ಮುಂಜಾನೆ ಜಂತರ್ ಮಂತರ್ ಮತ್ತು ದೆಹಲಿಯ ಪ್ರಮುಖ ರಸ್ತೆಗಳಲ್ಲಿ ಅಭೂತಪೂರ್ವ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಯಿತು. ಲಕ್ಷಾಂತರ ಸಂಖ್ಯೆಯಲ್ಲಿ ಯುವ ಜನರು ಜಂತರ್ ಮಂತರ್ನಲ್ಲಿ ಜಮಾಯಿಸಿದ್ದು ಇಡೀ ಪ್ರದೇಶವು ಯುವ ಶಕ್ತಿಯ ಸಾಗರವಾಗಿ ಮಾರ್ಪಟ್ಟಿದೆ. ಇನ್ನು ಸ್ನೇಹಿತರೆ, ಹೋರಾಟವನ್ನ ಹತ್ತಿಕ್ಕಲು ಮತ್ತು ಶಾಂತಿಯುತ ಪ್ರತಿಭಟನೆಗಳನ್ನ ಹಿಂಸಾತ್ಮಕವಾಗಿ ಬಿಂಬಿಸಲು ಪೊಲೀಸರು ಮತ್ತು ಆಡಳಿತ ಮಂಡಳಿಯು ಜಂತರ್ ಮಂತರ್ ಬಳಿ ಕಲ್ಲುಗಳಿಂದ ತುಂಬಿರುವ ಟ್ರಕ್ ಮತ್ತು ಹಾನಿಗೊಳಗಾದ ವಾಹನಗಳನ್ನ ನಿಲ್ಲಿಸಿರುವುದು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಪ್ರತಿಭಟನಾಕಾರರ ಮೇಲೆ ಕಲ್ಲು ತೂರಾಟ ನಡೆಸಿ ಅವರನ್ನೇ ಹೊಣೆಗಾರರನ್ನಾಗಿ ಮಾಡಲು ಇಂತಹ ಪಿತೂರಿ ಹೂಡಿರುವುದು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇನ್ನು ಸ್ನೇಹಿತರೆ, ಈ ದರಿದ್ರ ಸರ್ಕಾರ ತಮ್ಮ ಆಡಳಿತ, ತಮ್ಮ ಅಧಿಕಾರ ಮತ್ತು ತಮ್ಮ ಅಕ್ರಮ ಆಸ್ತಿ ಸಂಪಾದನೆಯನ್ನ, ತಮ್ಮ ಮಕ್ಕಳ ರಾಜಕೀಯ ಭವಿಷ್ಯವನ್ನ ಉಳಿಸಿಕೊಳ್ಳೋದಕ್ಕೆ ಯಾವ ಹಂತಕ್ಕೆ ಬಂದು ತಲುಪಿದೆ ಅಂದ್ರೆ, ಅಲ್ಲಿ ಹೋರಾಟ ಮಾಡುತ್ತಿರುವಂತಹ ವಿದ್ಯಾರ್ಥಿಗಳ ವಿರುದ್ಧ, ಯುವ ಸಮುದಾಯದ ವಿರುದ್ಧ ಈ ಒಂದು ಕಚಡ ಸರ್ಕಾರ ಯಾವ ಪರಿಸ್ಥಿತಿಗೆ ಬೇಕಾದ್ರೂ, ಎಂತಹ ಕೀಳು ಮಟ್ಟಕ್ಕೆ ಬೇಕಾದ್ರೂ ಇಳಿಯುವಂತಹ ಒಂದು ರೀತಿಯ ಮನಸ್ಥಿತಿಯಲ್ಲಿ ಈ ಸರ್ಕಾರ ಬಂದು ಬಿಟ್ಟಿದೆ. ಕೊನೆಗೂ ಈ ದೇಶದ ಭ್ರಷ್ಟ ಸರ್ಕಾರದ ವಿರುದ್ಧ, ತಮ್ಮ ಮಕ್ಕಳ ರಾಜಕೀಯ ಭವಿಷ್ಯಕ್ಕಾಗಿ, ತಮ್ಮ ಬಿಸ್ನೆಸ್ಗಾಗಿ ಇಡೀ ದೇಶವನ್ನ ಲೂಟಿ ಮಾಡದಿದ್ದಂತಹ ಸರ್ಕಾರದ ವಿರುದ್ಧ ಕೊನೆಗೂ ಯುವ ಸಮುದಾಯ ಒಗ್ಗಟ್ಟಾಗಿ ಹೋರಾಟವನ್ನ ನಡೆಸ್ತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಈ ಒಂದು ಹೋರಾಟ ಯಾವ ಹಂತವನ್ನ ತಲುಪಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್